ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಮತ್ತೆ ಏನು ಮಾಡ್ತೀನಿ ಅಂತ ನೋಡ್ತೀನಿ ರೀ. ಭಾಳ ಸುಸ್ತಾಗಿದೆ ಈಗ. ಕೆಲಸ ಮಾಡೋರಿಗೆ, ಕೆಲಸ ಮಾಡದೇ ಇದ್ದವ್ರಿಗೆ, ಮತ್ತು 1 ಎಕರೆ ಹೊಲ ಇದ್ದವ್ರಿಗೆ, 100 ಎಕರೆ ಹೊಲ ಇದ್ದವ್ರಿಗೆ ಎಲ್ಲರೂ ಹೆಲ್ಪ್ಫುಲ್ ಆಗ್ತದ. ಇವಾಗ ಇದೇ ಒಂದು ಕ್ರಾಸ್ ಒಳಗೆ ಇದ್ದೀವಿ ನೋಡ್ರಿ. ಇಲ್ಲಿಂದ ಹೋಗ್ತೀನಿ. ಜಸ್ಟ್ ಇವಾಗ ಚಾ ಕುಡಿದೀನಿ. ನಾನು ಹಂಗೆ ಹೋಗ್ತಾ ಇದ್ದ, ಒಬ್ರು ಹೇಳಿದ್ರು ನನಗೆ, ಈ ಊರಿಗೆ ಹೋಗ್ರಿ, ಆ ಊರೊಳಗೆ ಆ ರೈತರು ಇಂಟರ್ವ್ಯೂ ಮಾಡ್ರಿ. ಸಾಲಿ ಕಲ್ತ್ರ ಅಟೇ ಲೆಕ್ಕದ ಮೇಲೆ ಬೀಳ್ತ ಬಿಡು. ಹಾಂ ರೀ, ಇದೇನು ಒಕ್ಕಲ್ತನದಾಗ ಏನದ. ನಾನು ರೈಟ್ ಸೈಡಿಗೆ ನೋಡೋದಿತ್ತಿರಲ್ಲ, ಇದು ನೋಡ್ರಿ ಮಲ್ಲಯ್ಯನ ದೇವಸ್ಥಾನ. ಇಂಪ್ರೂವ್ಮೆಂಟ್ ಏನೂ ಇಲ್ಲ, ಸೈಕ್ ಐತಿ, ಸಾಥ್ ಕೊಡ್ಬೇಕಟ್ಟೆ ನಿಮ್ಗೆ. ನಶಿಸಿ ಹೋಗೋಂಥದ್ದು ಮತ್ತು ಪುನರ್ ನೀವು ನೋಡ್ತಾ ಇದ್ರಲ್ಲ, ಇದೇ ನೋಡ್ರಿ ಅಂಬೇಡ್ಕರ್ ಸರ್ಕಲ್. ಖರೆಗೂ ನೋಡಿರಿ ಸುಳ್ಳು ಹೇಳಕತ್ತೀರಿ. ಅದು ನೋಡ್ರಿ, ನಿಮ್ಮ ಊರೊಳಗೆ ಏನದ ಅಂತ ನನಗೆ ತಿಳಿಸಿಲ್ಲ, ಅದಕ್ಕೆ ನಿಮ್ಮೂರ ಕಡೆ ಬರ್ತಾ ಇಲ್ಲ. ಇವಾಗ ನಾವು ಒಬ್ಬನೇ ಹೊರಟಿದ್ದೀನಿ, ಯಾರಿಗೆ ಮೀಟ್ ಆಗ್ತೀನಿ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ. ಉತ್ತರ ಕರ್ನಾಟಕ ಜರ್ನಿ ಒಳಗೆ ಇವತ್ತು ನಮ್ಮದು 17ನೇ ದಿನ. ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ, ಯಾವ ಹಳ್ಳಿ ಸಿಗ್ತದೆ ಗೊತ್ತಿಲ್ಲ. ವಿಜಯಪುರ ಬಿಟ್ಟು 20ರಿಂದ 25 ಕಿಲೋಮೀಟರ್ ದೂರ ಬಂದಿದ್ದೀನಿ. ನನ್ನ ಬೈಕ ಇದೆ ನೋಡ್ರಿ, ಇದೇ ಬೈಕ್ ಮ್ಯಾಗ ನಾನು ಇಡೀ ಉತ್ತರ ಕರ್ನಾಟಕ ತಿರುಗಾಡಕತ್ತಿದ್ದೀನಿ. ಇಲ್ಲಿಂದ ಎಲ್ಲಿಗೆ ಹೋಗ್ತೀನಿ ಅಂತ ಅನ್ನೋದು ನನಗ ಗೊತ್ತಿಲ್ಲ. ನೀವೇ ನೋಡಕತ್ತೀರಿ, ಎಲ್ಲೋ ಸ್ಟಾಪ್ ಮಾಡ್ತೀನಿ, ಯಾವ ಹಳ್ಳಿ ಸಿಗ್ತದ, ಯಾರು ಸಿಗ್ತಾರ ಅನ್ನೋದು ಪೂರ್ತಿ ಡೀಟೇಲ್ ಆಗಿ ನಿಮಗೆ ಗೊತ್ತಾಗ್ತಿರ್ತದ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಈ ರೀತಿ ಹೋಗೋದು ಏನೋ ಒಂಥರ ಖುಷಿ ಕೊಡ್ತದ ನನಗೆ. ಯಾರೋ ಗೊತ್ತಿಲ್ಲದ ಜನ, ಗೊತ್ತಿಲ್ಲದ ಪ್ಲೇಸ ಸುತ್ತಮುತ್ತ ನೋಡ್ಕೊತ ಹೋಗೋದ್ರಾಗ ಏನೋ ಒಂಥರ ಖುಷಿ. ಇನ್ಸ್ಟಾಗ್ರಾಮ್ದೊಳಗೆ ಭಾಳಷ್ಟು ಜನ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿದ್ರಿ, ಪಡ್ಗನ್ನೂರು ಬಾಣ ಅಂತಂದ್ರೆ ನಾನು ನಿಮ್ಗೆ ರಿಪ್ಲೈ ಮಾಡಿದ್ದ, ಪರ್ಸನಲ್ ಮೆಸೇಜ್ ಮಾಡಿದ್ರಿ, ಅದ್ರಾಗೂ ರಿಪ್ಲೈ ಮಾಡಿದ್ದ. ನಿಮ್ಮೂರೊಳಗೆ ಏನು ವಿಶೇಷತೆ ಆದ ತಂದು ನನಗೆ ತಿಳಿಸ್ರ ಅಂತಂದ್ರೆ ಎಲ್ಲರಿಗೂ ಹೇಳಿದ್ದ, ಯಾರೂ ನನಗೆ ತಿಳಿಸಿಲ್ಲ. ಇವಾಗ ಇಲ್ಲೇ ಐತೆ ನೋಡ್ರಿ ಪಡ್ಗನ್ನೂರ, ಇದೇ ಒಂದು ಗ್ರಾಮ, ಹಿಂಗೆ ಹೋಗ್ತದಲ್ಲ, ಇದೇ ಕ್ರಾಸ್ ಅಲ್ಲ. ಆ ಪಡ್ಗನ್ನೂರ ಕ್ರಾಸ್ ಮುಂದೆ ಇದ್ದೀನಿ. ನಿಮ್ಮ ಊರೊಳಗೆ ಏನದ ಅಂತ ನನಗೆ ತಿಳಿಸಿಲ್ಲ, ಅದಕ್ಕೆ ನಿಮ್ಮೂರ ಕಡೆ ಬರ್ತಾ ಇಲ್ಲ. ಇವಾಗ ನಾನು ಹೋಗ್ತಾ ಇದ್ದೀನಿ ದೇವ್ರಿಪ್ರಿ ಕಡೆಗೆ. ಓಕೆ, ಥ್ಯಾಂಕ್ಸ್. ಗೊತ್ತಿಡಿದ್ರಲ್ಲ ಒಟ್ಟ ಖರೆಗೂ ನೋಡಿರಿ, ಏನು ಸುಳ್ಳು ಹೇಳಕತ್ತೀರಿ. ಅದು ನೋಡ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ, ಥ್ಯಾಂಕ್ಸ್. ವಿಜಯಪುರದ ದೇವ್ರಿಪ್ರಿಗೆ ತಾಲೂಕು ಒಳಗೆ ಇವಾಗ ಎಂಟ್ರಿ ಆಲಕತ್ತಿ ನೋಡ್ರಿ. ನೀವು ನೋಡ್ತಾ ಇದ್ರಲ್ಲ, ಇದೇ ನೋಡ್ರಿ ಅಂಬೇಡ್ಕರ್ ಸರ್ಕಲ್. ಇಲ್ಲೊಬ್ಬರು ನಮ್ಮ ಸಬ್ಸ್ಕ್ರೈಬರ್ಸ್ ಮೀಟ್ ಆಲಕ್ಕೆ ಬರ್ತೀನಿ ಅಂತಂದಾರ. ಎಲ್ಲಿದೆ ನೆಳ್ಳಿ ನಿಂದಿರಬೇಕು. ದೇವ್ರಿಪ್ರಿಗೆ ಬಸ್ ಸ್ಟ್ಯಾಂಡ್ ಒಳಗೆ ಬಂದು ನಿಂತ್ಕೊಂಡಿ ನೋಡ್ರಿ. ಒಬ್ರು ಸಬ್ಸ್ಕ್ರೈಬರ್ಸ್ ಬರ್ತೀನಿ ಅಂತಂದಾರ, ಅವ್ರ ಸಲ ವೇಟ್ ಮಾಡಕತ್ತಿದ್ದೀನಿ. ಇಲ್ಲಿ ಒಬ್ರು ಸಬ್ಸ್ಕ್ರೈಬರ್ಸ್ ಸಿಕ್ಕಿದಾರ. ಥ್ಯಾಂಕ್ಸ್ ರೀ ಅಣ್ಣ. ನಾ ಹೇಳಿದಲ್ಲ, ಇಲ್ಲೇ ಬಂದಿದ್ದಾರೆ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ಸ್ ಬ್ರೋ. ಅಂಕಲ್ ನನಗೆ ಕೇಳಿದ್ರು, ಈ ಒಂದು ಉತ್ತರ ಕರ್ನಾಟಕ ಜರ್ನಿದು ಉದ್ದೇಶ ಏನಂತಂದ್ಕರಿ ನಿಮ್ಗೆ ಹೆಂಗೆ ಅನಿಸ್ತೀರಿ? ನಾ ಹೇಳಿದ್ ಕೇಳ್ರಿ. ಇಲ್ಲ, ನೀವು ಹೇಳಿದ್ದು ಸಂಚಾರ ಮಾಡೋದು ಲೆಕ್ಕ ನೋಡಿದ್ರೆ ಒಟ್ಟಾರೆ ನಶಿಸಿ ಹೋಗೋಂಥದ್ದು ಮತ್ತು ಪುನರ್ ಮುಂದಿನ ಯುವಕರಿಗೆ ಪರಿಚಯ ಮಾಡ್ಕೊತೀರ ಅಷ್ಟೇ. ದೇವ್ರಿಪ್ರಿಗಿದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಇನ್ಸ್ಟಾಗ್ರಾಮ್ದಾಗ ಎಲ್ಲರೂ ನೋಡಿದಿರಿ. ಯೂಟ್ಯೂಬ್ದಾಗ ಮಾಡೋಕ್ಕಾಗಲಿಲ್ಲ, ಅವಾಗ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಇತ್ತು. ಅದು ನೋಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ಯೂಟ್ಯೂಬ್ದಾಗ ವೀಡಿಯೋಸ್ ಮಾಡ್ತೀನಿ. ಇದು ನೋಡ್ರಿ ದೇವ್ರಿಪ್ರಿಗೆ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬೋದು. ಹಿಂಗೆ ಬಸ್ ಬರ್ತಿರ್ತಾವ, ಹೋಗ್ತಿರ್ತಾವ. ನಾನು ರೈಟ್ ಸೈಡಿಗೆ ನೋಡೋದಿತ್ತಿರಲ್ಲ, ಇದು ನೋಡ್ರಿ ಮಲ್ಲಯ್ಯನ ದೇವಸ್ಥಾನ. ನಾ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ರಿ. ಇದ್ರ ಇತಿಹಾಸ ಏನಾದತ್ತು ಅನ್ನೋದು ನನಗೆ ಎಷ್ಟು ಗೊತ್ತದಲ್ಲ ಅಷ್ಟು ಹೇಳಿದ್ದೀನಿ. ದೇವ್ರಿಪ್ರಿಗೆ ಮಲ್ಲಯ್ಯನ ದೇವಸ್ಥಾನ ಕಡೆ ಬಂದು ಕುತ್ಕೊಂಡಿದ್ದೀನಿ. ಅನ್ನಗಳು ನೀರಿನ ಬಾಟಲ್ ಇಷ್ಟು ಕೊಟ್ಟಾರ. ಇಲ್ಲಿಂದ ಈಗ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ವಿಲೇಜ್ಗೆ ಹೋಗ್ತೀನಿ. ಬಿಸಿಲು ಸ್ವಲ್ಪ ಕಡಿಮೆ ಅದ, ಆದ್ರೆ ದಗಿ ಭಾಳ ಒಟ್ಟ ಗಾಳಿನೇ ಇಲ್ಲ. ಇವ್ರು ಅಣ್ಣ ಅಷ್ಟು ಮಂದಿ ಬಂದಿದ್ದಾರೆ ದೇವ್ರಿಪ್ರಿಗದವ್ರು ಅಂತ. ನನ್ನ ವಿಡಿಯೋಸ್ ಎಲ್ಲರೂ ನೋಡ್ತಾರೆ. ಅಣ್ಣ ಹೆಂಗೆ ಅನಿಸ್ತೈತೆ ಅಣ್ಣ ನನ್ನ ವಿಡಿಯೋಸ? ಯಾರೊಬ್ರು ಮಾತಾಡ್ರಲ್ಲ ಸರ್, ಮಾತಾಡ್ರಿ. ಮಸ್ತ್ ಐತಿ ವಿಡಿಯೋ, ನೋಡಿರಿ? ನೋಡಿ ಚೆನ್ನಾಗೈತಿ. ಮತ್ತೆ ಏನಾದ್ರು ಚೇಂಜಸ್ ಮಾಡ್ಕೋಬೇಕೇನು ಸರ್ ನಿಮ್ದು ವಿಡಿಯೋ ನೋಡ್ಬೇಕಾರೆ? ಇಂಪ್ರೂವ್ಮೆಂಟ್ ಏನೂ ಇಲ್ಲ, ಸೈಕ್ ಐತಿ, ಸಾಥ್ ಕೊಡ್ಬೇಕಟ್ಟೆ ನಿಮ್ಗೆ. ಎಲ್ಲರೂ ಸಾಥ್ ಕೊಡ್ಬೇಕಟ್ಟೆ, ಅದು ಬಿಟ್ಟರೆ ಏನೂ ಇಲ್ಲ. ಓಕೆ, ಅಷ್ಟು ಮಂದಿ ಅಣ್ಣಗಳು ನನಗೆ ಇವಾಗ ನೆಕ್ಸ್ಟ್ ವಿಲೇಜ್ ಹೋಗ್ಲಿಕ್ಕೆ ರೂಟ್ ಹೇಳಕತ್ತಾರ. ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದೀನಿ. ದೇವ್ರಿಪ್ರಿಗೆ ಒಳಗೆ ಪೆಟ್ರೋಲ್ ಹಾಕ್ಸ್ಕೊಂದಿನಿ. ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಬಂದು ನಾ ಅಮೌಂಟ್ ಪೇ ಮಾಡಕತ್ತಿದ್ದ. ಹಿಂದ್ಗಡೆ ನೋಡಿದಿರಲ್ಲ, ಇವರೆಲ್ಲ ಅಣ್ಣಗಳು ಏನು ಮಾಡಿರತ್ತಂದ್ರೆ ನನಗೆ ಗೊತ್ತಿಲ್ಲಾರ್ದಂಗೆ ಬಂದು ಅಮೌಂಟ್ ಪೇ ಮಾಡಿದಾರ. ಅಣ್ಣ ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾ ಯಾವತ್ತೂ ಚಿರಋಣಿಯಾಗಿರ್ತೀನಿ. ದೇವ್ರಿಪ್ರಿಗೆಯಿಂದ ಇವಾಗ ನಾ ಹೋಗ್ತಾ ಇದ್ದೀನಿ ಮತ್ತೊಂದು ಪ್ರಸಿದ್ಧವಾಗಿರುವಂಥ ಪ್ಲೇಸ್ಗೆ. ಈ ಒಂದು ಊರೊಳಗೆ ಒಬ್ಬರು ರೈತರು ಅದರ ಅಂತ, ಭಾಳ ಅಂದ್ರೆ ಭಾಳ ಪ್ರಸಿದ್ಧ ಅದರ ಅಂತ. ನಾನು ಹಾಗೆ ಹೋಗ್ತಾ ಇದ್ದ, ಒಬ್ರು ಹೇಳಿದ್ರು ನನಗೆ, ಈ ಊರಿಗೆ ಹೋಗ್ರಿ, ಆ ಊರೊಳಗೆ ಆ ರೈತರು ಇಂಟರ್ವ್ಯೂ ಮಾಡ್ರಿ, ನಿಮ್ಮಿಂದ ಮತ್ತೊಬ್ಬ ರೈತರಿಗೆ ಹೆಲ್ಪ್ ಆತಂದ್ರು. ಅವ್ರು ಯಾರು, ಅವ್ರು ಯಾವ ರೀತಿ ಬೆಳೆ ಬೆಳಿತಾರ, ಅವ್ರಿಗೆ ಏನೇನು ಪ್ರಶಸ್ತಿ ಸಿಕ್ಕವತ್ತು ಅನ್ನೋದು ನಾನು ನಿಮ್ಗೆ ತಿಳಿಸ್ತೀನಿ. ಇವಾಗ ನೋಡ್ತಾ ಇದ್ದಿರಲ್ಲ, ಇದು ನೋಡ್ರಿ ವಿಜಯಪುರ ರೋಡ. ನೀವು ಹಿಂಗೆ ಹೋದ್ರಿ ಅಂತಂದ್ರೆ ನಿಮಗೆ ಸಿಗೋದೆ ಸಿಂದಗಿ. ಇಲ್ಲಿಂದ ಬಾಳೆಬಾದ್ರಿಂದ 10ರಿಂದ 12 ಕಿಲೋಮೀಟರ್ ಇರ್ಬೋದು ಅಂತ ನಾನು ಅನ್ಕೋತೀನಿ. ನಾವು ಹಿಂಗೆ ಹೋದ್ವತ್ತಂದ್ರೆ ನಮಗೆ ಸಿಗೋದೆ ಬೊಮ್ಮನ ಜೋಗಿ ನೋಡ್ರಿ. ಅಜ್ಜಿ ಹೆಸರು ಏನ್ರಿ ನಿಮ್ದು? ನಮ್ದು ಬಸಪ್ಪ. ಯಾವ್ರಿ? ಬೊಮ್ಮನ ಜೋಗಿ ಇದೆ ಅಲ್ರಿ? ಅಜ್ಜಾಗ ಒಂದು ಚಾ ಕೊಡೋ ತಲಗತ್ತೀನಿ ರೀ. ಅಜ್ಜ ಈ ಬಿಸ್ಲಾ ಚಾ ಕುಡಿಬೇಕು? ಬಿಸ್ಲಾ ಚಾ ಕುಡಿದ್ರೆ ತಂಪಾಗ್ತದ್ರಿ. ಮತ್ತೆ ನಿಮ್ಮ ಪ್ರಕಾರ ಜೀವನ ಅಂದ್ರೆ ಏನು? ಜೀವನ ಅನ್ನೋದು ಇದೇ ರೀ, ಸಂಸಾರ ಮಾಡೋದು, ಉಣೋದು, ದುಡಿಮೆ, ಇದೇ ರೀ ಜೀವನ. ನಮ್ಮ ಊರೊಳಗೆ ಇದ್ದಿದ್ದು ಕಬ್ಬು ಅದ, ಮತ್ತು ನಿಂಬೆ ಪಡ ಅದಾವು,
ಮತ್ತು ಈಗ ಏನದ ಹತ್ತಿ ಊರ್ತಾರ ಈ ಪ್ರಕಾರ ಏನದ ಮತ್ತು ನಾವು ತೊಗರಿ ಬಿತ್ತವ್ರು ತೊಗರಿ ಬಿತ್ತಾರ. ಮೊದಲಿಂದ ನೋಡ್ಬೇಕಾರೆ ಮಂದಿ ಒಳ್ಳೆ, ಈಗ ಮಂದಿ ಒಳ್ಳೆ ಮಂದಿ ಇಲ್ಲ ಭಾಳ. ಒಳ್ಳೆ ಮಂದಿ ಇಲ್ಲ ಭಾಳ. ಯಾರು ಯಾರು ಮಾತು ಕೇಳಲ್ಲ. ಅವ ಏನ್ ಹೇಳ್ತಾನೆ ಬಿಡು ಅನ್ನೋದು, ಏನಾರ ಬುದ್ಧಿಮತಿಗಳನ್ನ ಬೊಮ್ಮನ ಜೋಗಿ ಗ್ರಾಮಕ್ಕೆ ಹೋಗ್ತೀನಿ, ನೋಡಂಬರಿ ಆ ಒಂದು ಗ್ರಾಮ ಒಳಗೆ ಏನೇನು ಸಿಗ್ತದೆ ತಂದು ತೋರಿಸ್ತೀನಿ. ಇವಾಗ ಇದೇ ಒಂದು ಕ್ರಾಸ್ ಒಳಗೆ ಇದ್ದೀವಿ ನೋಡ್ರಿ, ಇಲ್ಲಿಂದ ಹೋಗ್ತೀನಿ. ಜಸ್ಟ್ ಇವಾಗ ಚಾ ಕುಡಿದೀನಿ. ಮತ್ತೆ ಚಾ ಕುಡಿದ್ರೆ ಏನಾಗ್ತದ? ತಂಪಾಗ್ತಾವ್ರಿ, ಬಿಸಿಲಂತ ಬಂದು ತಂಪಾಗ್ತದ. ನೀರು ಕುಡಿಬೇಕು, ಏನು ಚಾ ಕುಡಿಬೇಕು? ನೀರು ಕುಡಿ ಚಾ ಕುಡಿಬೇಕು. ನೀರು ಕುಡಿ ಚಾ ಕುಡಿಬೇಕು. ಚಾ ಕುಡಿದ್ರೆ ಹೀಟ್ ಆತತ್ ಹೇಳ್ತಾರಲ್ರಿ ಎಲ್ಲರೂ. ಆಗಲ್ರಿ ಹಂಗ, ಭಾಳ ಜಾಸ್ತಿ ಕುಡಿದ್ರೆ ಹೀಟ್ ಆಗ್ತದ್ರಿ. ಹೀಟ್ ಆಗ್ತದ್ರಿ. ಅರ್ಧಾರ ಹಂಗೆ ಮಾತಾಡತ್ರ. ಒಂದು ಸಲ ಒಂದೆರಡು ಸಾರಿ ಕುಡಿದ್ರೆ ಏನು ಆಗಲ್ರಿ. ಈಗೇನಾಗಲ್ಲ. ಈ ಸೈಡ್ ಬಹಳಷ್ಟು ನಿಂಬೆ ಗಿಡ ಮತ್ತು ಬಾಳಿ ಗಿಡ ಬೆಳೀತಾರ ಅಂತ ಕಾಣಿಸ್ತಾರ. ನಾ ರೋಡ್ ಮೇಲೆ ಹೋಗ್ತಾ ಇದ್ದ ಅದೇ ಟೈಮಿಗೆ ಇಲ್ಲಿ ನೋಡ್ರಿ, ಇಲ್ಲಿ ರೈತರು ಬಿತ್ತನೆ ಮಾಡಕತ್ತಾರ. ಬರ್ರಿ ಅವ್ರ ಜೊತೆ ನಾನು ನಿಮ್ಗೆ ಮಾತಾಡಿಸ್ತೀನಿ. ನೋಡಮ್ ಬರ್ರಿ ಅವ್ರಿಗೆ ಕೇಳಾಮು. ನಾನು ಅನ್ಕೋತೀನಿ ಇದನ್ನ ಫಸ್ಟ್ ಟೈಮ್ ಇಲ್ಲಿ ಬಿತ್ತನೆ ಮಾಡಕತ್ತೀನಿ ನೋಡಕತ್ತೀನಿ ಈ ವರ್ಷ ಒಳಗೆ. ಮಳೆ ಬಂದದ, ಅದ್ರ ಸಲುವಾಗಿ ಏನು ಬಿತ್ತಕತ್ತಾರ ಅಂತ ಕೇಳಂಬರ್ರಿ. ಅಣ್ಣ ವಿಡಿಯೋ ಮಾಡ್ಬೋದಲ್ಲ ಒಂದು ನಿಮಿಷ? ಏನು ಬಿತ್ತಕತ್ತೀರಣ್ಣ? ಹತ್ತಿ ಅಂದ್ರೆ ಹಿಂಗ ಇದೊಂಥರ ಬೇರೆ ಅವು ಕರೆಕ್ಟ್ ಬೀಳ್ತಾವಣ. ಅದು ಏನು ಒಬ್ಬೊಬ್ರು ಆಳ್ ಹಚ್ಚಿ ಹಿಂಗ್ ಇದು ಮಾಡ್ತಿರ್ತಾರಲ್ಲ, ನೇಗಲ್ ಹತ್ತದು ಗೊಬ್ಬರ ಬಿತ್ತೀವಿ ಇದ್ರಲ್ಲ ಗೊಬ್ಬರ. ಹಾ ಮತ್ತ ಆಮೇಲೆ ಮತ್ತದ ಮಾಡೋದು. ಹಾ ಇದೇ ಇದ್ರೊಳಗ ಎಷ್ಟು ಎಕರೆ ಐತಣ್ಣ ಇದು? ಇದು 4 ಎಕರೆ. ಎಷ್ಟು ತಿಂಗಳಿಗೆ ಬರ್ತೈತಣ್ಣ ಇದು? 6 ತಿಂಗಳಿಗೆ. ಓಕೆ, ಇದಾಗ ಮತ್ತಣ್ಣ ಎಜುಕೇಶನ್ ಅಣ್ಣ? ಇದು ರೈತನಾಗಿ ಕೆಲಸ ಮಾಡೋದು ಹೆಂಗೆ ಅನಿಸ್ತಣ್ಣ? ರೈತರ ಕೆಲಸ ಹೆಂಗೆ ಅನಿಸ್ತದೆ ನಿಮ್ಗೆ? ಹೆಂಗೆ ಅನಿಸ್ತದ? ಈಜಿ ಅದಣ್ಣ, ಕಷ್ಟ ಅದ, ಕಷ್ಟ ಮಾಡಿದ್ರಿಗೆ ಕಷ್ಟ ಆಗ್ತದ. ಮಾಡೋರಿಗೆ ಈಜಿನೇ ಅದ, ಮಾಡೋರಿಗೆ ಈಜಿನೇ ಅದ. ಸ್ವಲ್ಪ ಕಷ್ಟನೇ ಮಾಡೋದು ಅದು ಸ್ವಲ್ಪ ಕಷ್ಟನೇ. ಓಕೆ ಓಕೆ ಓಕೆ. ಮತ್ತು ಹೆಂಗೆ ಅನಿಸ್ತೈತಣ್ಣ ಇದು? ಇದ್ರಲ್ಲಿ ಲಾಭ ಆಗ್ತೈತಣ್ಣ ಈ ಹತ್ತಿದಿಂದ? ಎಲ್ಲ ಸರಿಯಾಗಿ ಆದ್ರೆ ಆತ. ಹಾಂ, ಒಂದು ಟೈಮ್ ಮಾತವಣ, ಒಂದು ಟೈಮ್ ನುಕ್ಸಾನ ಅದ. ಒಂದು ವೇಳೆ ಮಳೆ ಲೇಟಾಗಿ ಬರ್ತಂದ್ರೆ ಹೆಂಗಣ್ಣ? ಇದೇನು ಮಳೆ ಮ್ಯಾಗ ಏನು ಮತ್ತೆ ಇದಕ್ಕೆ ನೀರು ಬಿಡ್ತೀರಿ? ಮಳಿ ಮ್ಯಾಗ ಹಾಕಿವಣ ಈಗ ಇದು ಮಳಿ ಮ್ಯಾಗೆ ಹಾಕಿರ್ತಲ್ಲ. ಓಕೆ ಓಕೆ. ಇದು ಆದ ಬಳಕ ಮಳಿ ಬತ್ತು, ಚಲೋ ಮಳಿ ಬರ್ಲಿಕ್ಕಂದ್ರೆ ಮತ್ತೆ ನೀರು ಬಿಡ್ತೀರಿ? ಇದು ಮುಂಗಾರು ಬೆಳೆ ಅಲ್ಲಣ್ಣ ಇದು? ಇದು ಏನಣ್ಣ ಇದು? ಶಾಲ್ ದಿಂಡ. ಅಯ್ಯೋ ಎತ್ಕೋ ಸ್ವಂತ ನಿಮ್ಮನಿ. ಈ ಒಕ್ಕಲ್ತನ ಆಯ್ತಣ್ಣ ನಿಮ್ದು? ಎಷ್ಟು ಎಕರೆ ಹೊಲ ಐತಣ್ಣ ನಿಮ್ದು? 20 ಎಕರೆ. ನೀವು ಒಬ್ಬನೇ ಮೇಂಟೈನ್ ಮಾಡ್ತಿ? ಅಣ್ಣ ತಮ್ಮರು ತಂದೆಯವರು. ನಮಸ್ಕಾರ ಅಜ್ಜ. 3 ಜನ ಮಕ್ಳಿಗೆ ಏನೇನಕ್ಕೆ ಮಾಡ್ಸಿರಿ? ಸಾಲಿ ಎಷ್ಟು ಜನ ಕಲ್ಸಿರಿ? ಉದ್ಯೋಗ ಹೆಂಗ ಅನಸ್ತದೆ ಈ ಉದ್ಯೋಗ? ಇದು ಐತ್ರಿ ಬರ್ತಾಳ ಅದ? ಲಾಭ ಮಳೆ ಆದ್ರೆ ಲಾಭ ಆಗ್ತದಲ್ಲ, ಮಳೆ ಇರ್ಲಿಕ್ಕಂದ್ರಿಲ್ಲ. ಇರ್ಲಿಕ್ಕಂದ್ರಿಲ್ಲ. ಕಷ್ಟ. ಒಬ್ರಿಗೆ ಯಾರಿಗಾರ ಸಾಲಿ ಕಲಿಸ್ಬೇಕಲ್ರಿ? ಕಲ್ತಾರ ಬಿಟ್ಟಾರ? ಅವರೇ ಬಿಟ್ಟಾರ? ನೀವೆಲ್ಲ ಕಲ್ಸಕತ್ತೀರ, ಅವರೇ ಬಿಟ್ಟಾರ? ಅವ್ರ ಬಿಡ್ಲಿಲ್ಲ. ಓಕೆ ಓಕೆ. ಇದರಿಂದ ಲಾಭ ಆಗ್ತದ್ರಿ? ಏನು ಹಿಂಗೆ ಮಳೆ ಆದ್ರ ಲಾಭ ಆಗ್ತದ. ಮಳೆ ಇರ್ಲಿಕ್ಕಂದ್ರಿಲ್ಲ, ಹಿಂಗೆ ಸಾಲಿ ಕಲಿಬೇಕು. ಅದಲ್ಲ ಸಾಲಿ ಕಲಿಬೇಕು. ಕಾರ್ಪೊರೇಟ್ ಜಾಬ್ ಮಾಡೋದು ಅಲ್ಲೆಲ್ಲ ಕಷ್ಟ ಇರ್ತದ, ಎಲ್ಲ ಬೈತಾರ, ತಲ್ಲಗತ್ತಿರ್ತಾರ. ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ಅಂದ್ರೆ ಈಗ ಕಂಪ್ನಿ ಒಳಗೆ ಕೆಲಸ ಮಾಡಕತ್ತಿರ್ತಾರೆ, ಅವ್ರೆಲ್ಲ ಬೈತಾರ, ಅಲ್ಲೆಲ್ಲ ಇದು ಆಗ್ತದೆ ಹೇಳಕತ್ತಿರ್ತಾರ. ಏನು ಅಲ್ಲಿ ಹೇಳ್ತಾರ, ಅಲ್ಲಿದ್ ಬಂದು ಹೊಲ್ದಾಗೆ ಕೆಲಸ ಮಾಡ್ಬೇಕು ಅಂತ ಹೇಳಕತ್ತಿರ್ತಾರ. ನೀವು ಎಲ್ಲಿ ತನಕ ಸಾಲಿ ಕಲ್ತೀರಿ? ಯಾಕ್ರಿ ಮನ್ಯಾಗ ಕಲ್ಸಿಲ್ಲ? ಏನ್ ನಿಮ್ ಕಲೆ ಇಷ್ಟ ಇಲ್ಲ? ಏನ್ ದೋಸ್ತರ ಸಂಗಾರ ಸುಮ್ ತಿರ್ಗಾಡಕ್ ಹೋಗಿರೋ ಮೊದಲ? ಈಗ ಹೆಂಗ ಅನಿಸ್ತ? ಸಾಲಿ ಕಲಿಬೇಕು ಅನಿಸ್ತಾನೆ, ಬೇಡ ಅನಿಸ್ತದ್ರಿ? ಸಾಲಿ ಕಲಿಬೇಕು, ಕಲಿಲಿಕ್ಕೆ ಬರ್ತಾ ಬರಲ್ಲ. ಸಾಲಿ ಕಲ್ತ್ರ ಅಟ್ಟೆ ಲೆಕ್ಕ ಮೇಲೆ ಬೀಳ್ತ ಬಿಡು. ಹಾ ರೀ, ಒಕ್ಕಲ್ತನದಾಗ ಏನದ? ಒಕ್ಕಲ್ತನದಾಗ ಏನೂ ಇಲ್ಲ. ಹಿಂಗೆ ಲಾಭ ಆದ್ರೆ ಆಯ್ತು, ಆಡ್ಲಿಕ್ಕಂದ್ರಿಲ್ಲ. ಬೆಳೆದಾಗ ಖುಷಿ ಆಗ್ತದ, ಬೆಳಿಲಿಕ್ಕಂದ್ರೆ ಸುಮ್ ಕುಂದ್ರೋದು. ನೀವು ಸಾಲ ತೊಗೊಂಡಿರ್ತೀರಿ, ಒಂದ್ ವೇಳೆ ಬೆಳಿಲಿಕ್ಕಂದ್ರ ಅಂತ ಟೈಮಿಗೆ ಏನ್ ಮಾಡ್ತೀರಿ? ನಿಮ್ಗೆ ಲಾಭ ಆಗ್ಲಿಕ್ಕೆ ಅಂತ ಟೈಮಿಗೆ ಏನ್ ಮಾಡ್ತೀರಿ? ಸುಮ್ ಕುಂದ್ರೋದು. ಎಲ್ಲ ಸಾಲ ತೆಗೆದು ಕೊಡೋದು, ಮತ್ತೆ ಸಾಲ ತೆಗೆದು ಮತ್ತೆ ಕೊಡೋದು. ಆರಾಮ್ರಿ ಇದ್ದೀರಲ್ರಿ? ಭಾಳ ಚಲೋ ಮಾತಾಡಿದ್ರು. ನಂದಿದು ಈ ರೀತಿ ಬಿತ್ತನೆ ಮಾಡಕತ್ತಿದ್ದು ಫಸ್ಟ್ ವಿಡಿಯೋ. ನಾನು ಇನ್ನ ಭಾಳಷ್ಟು ವಿಡಿಯೋ ಮಾಡ್ತಿರ್ತೀನಿ. ಇಲ್ಲಿ ನೋಡ್ರಿ, ಎತ್ತುಗಳು ಎಷ್ಟು ವರ್ಷ ಐತಣ್ಣ ನಿಂಬಲ್ಲಿ ಇದೆ? ನಿಂಬಲ್ಲೇ ಹುಟ್ಟ್ಯದೆ, ನೀವೇ ತೊಗೊಂಡ್ ಬಂದಿರೋ. ಎಷ್ಟು ಬಿದ್ದೈತಣ್ಣ? 1,15,000 ಸರ್. ಎಷ್ಟು ವರ್ಷ ಐತಣ್ಣ ತೊಗೊಂಬಂದು? 2 ವರ್ಷ ಆಯ್ತಣ್ಣ. 2 ವರ್ಷ ಆಯ್ತು. ಮೊದಲು ಒಂದು ಜೋಡಿ ಇದ್ದೀವಿ. ಓಕೆ ಓಕೆ. ಇವಾಗ ಇದು ಏನಣ್ಣ ಇದು? ಅದು ಕೆಳಗಿಂದ ಐತಲ್ಲ ಅದು? ಕಲಿಬೇಕು. ಕಲಿಲಿಕ್ಕಂದ್ರೆ ಏನಾಗ್ತದ್ರಿ? ಹೈರಾಣ ಆಗ್ತದ. ಮತ್ತೇನು ಒಕ್ಕಲ್ತನದಾಗ ಹೈರಾಣ ಆಗ್ತದ. ಹಿಂಗೆ ಲಾಭ ಆಯ್ತು, ಆಡ್ಲಿಕ್ಕಂದ್ರಿಲ್ಲ. ಹಿಂಗೆ ಒದ್ರಕೊತ್ತಿ ಹೋಗ್ಬಿಡುದು. ಈ ಬೊಮ್ಮನ ಜೋಗಿ ಊರೊಳಗೆ ಎಂಟ್ರಿ ಆಗತ್ತಿ ನೋಡ್ರಿ. ಇಲ್ಲಿ ಮುಂದ್ಗಡೆ ನೋಡ್ತಾ ಇದ್ರಲ್ಲ, ಇದೇ ಊರು ನೋಡ್ರಿ. ಇಲ್ಲಿಂದ ಒಬ್ಬ ರೈತರ ತೋಟಕ್ಕೆ ಹೋಗ್ಬೇಕು, ಆ ರೂಟ್ ಹೇಳಿದಾರ. ಈ ಒಂದು ಹಳ್ಳಿ ಒಳಗ ಎಂಟ್ರಿ ಆದ ಬಳಕ ಈ ರೀತಿ ಕಾಣಿಸ್ತೈತಿ ನೋಡ್ರಿ. ಪ್ರತಿಯೊಂದು ಹಳ್ಳಿ ಒಳಗ ನಾವು ಬಂದಿವತ್ತಂದ್ರೆ ಇದೇ ರೀತಿ ಕಾಣಿಸಕತ್ತದ. ಏನೋ ಈ ಕಡೆ ಹೋಗ್ಬೇಕಂತ ಒಳಗಡೆ ಹೋದಿವತ್ತ ಊರಿಗೆ ಹೋಗ್ತೀವಿ. ಊರೊಳಗ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ಒಬ್ಬ ರೈತರ ಹೊಲಕ್ಕೆ ಹೋಗತ್ತಿ ನೋಡ್ರಿ, ಬರ್ರಿ
ಇವಾಗ ಈ ಹುಡುಗರು ಆ ಕಡೆ ಕರ್ಕೊಂಡು ಹೋಗ್ತಾರಂತ ನನಗೆ ನೋಡ್ರಿ ಈ ಕಡೆ ಹೆಂಗಿರ್ತಾವ ಹಳ್ಳಿ ಸೈಡ್ ರೋಡ. ನಾ ಈ ಬೈಕ್ ಯಾಕೆ ಚೂಸ್ ಮಾಡಿದೆ ಅಂದ್ರೆ ಇಂಥ ರೋಡ್ ಒಳಗೆ ಬೇರೆ ಬೇರೆ ಬೈಕ್ ಎಲ್ಲ ದಕ್ಕಲ್ಲ. ನೋಡಿ ಹೆಂಗೆ ಅದಾವ ನೋಡ್ರಿ ಇಲ್ಲಿ ರೋಡ್ ನೋಡ್ರಿಗ ಬಾ 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 ಇಂಥ ರೋಡ್ ಮ್ಯಾಗ ನಾ ಹೋಗ್ಬೇಕೀಗ ನೋಡ್ರಿಗ ಬಾ 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 ಇಂಥ ರೋಡ್ದಾಗ ರೈತರು ರಾತ್ರಿ ಎಲ್ಲ ಬೈಕ್ ತೊಗೊಂಡು ಗಾಡಿ ತೊಗೊಂಡು ನಡ್ಕೊತ ಇಂಥ ರೋಡ್ ಮ್ಯಾಗೆ ಹೋಗ್ತಾರೆ ನೋಡ್ರಿ. ಮಳೆ ಬರಲಿ ಗಾಳಿ ಇರಲಿ ಬಿಸಿಲಿರಲಿ ಇವ್ರು ನನಗೆ ಎಲ್ಲಿ ಕರ್ಕೊಂಡು ಹೋಗ್ತಾರ ಅಂತ ಗೊತ್ತಿಲ್ಲ. ಆ ರೈತರ ಹೊಲ ಕರ್ಕೊಂಡು ಹೋಗ್ರು. ಆ ರೈತರ ತೋಟ ಹುಡುಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ರಿ ಸುತ್ತಮುತ್ತ ಎಲ್ಲ ಹೊಲ ಅದ. ಇಲ್ಲಿ ಮುಂದೆ ಕ್ಯಾನಲ್ ನೀರು ಇರ್ತಾವ, ಯಾಕಡೆ ಹೋಗ್ಬೇಕು ಗೊತ್ತಾಗಲಾಗ್ಯದ. ಅವ್ರ ಫೋನು ಕನೆಕ್ಟ್ ಆಗಲಾಗ್ಯದ. ಸ್ವಲ್ಪ ಮುಂದಕ್ಕೆ ಹೋಗಿ ಅವ್ರಿಗೆ ಕಾಲ್ ಮಾಡ್ತೀನಿ ನೋಡಮ್ಮ. ಇದು ಏರಿಸ್ಬೇಕೀಗ ನೋಡ್ರಿ ಈ ರೀತಿ ಇರ್ತದ ಗಾಡಿ ತೊಗೊಂಡು ಹೋಗೋದು. ಈ ಗಾಡಿ ಯಾಕೆ ತೊಗೊಂಡಿನಿ ಅಂತಂದ್ರೆ ಇದ್ರ ಸಲುವಾಗಿ ರೀ. ಇವ್ರ ತೋಟಕ್ಕೆ ಬರ್ಲಕ್ಕ ಇಷ್ಟೊಂದೆಲ್ಲ ಪರದಾಡ್ಕೊತ ಬಂದೀನಿ ನೋಡ್ರಿ. ಈಗ ನಾ ಈ ಕಡೆ ಅಲ್ರಿ ಹಾಂ ರೀ ಈರಪ್ಪ ಪೂಜಾರಿ ಅವ್ರ ತೋಟಕ್ಕೆ ಅಲ್ರಿ ಕರೆ ಹೇಳ್ರಿ. ಆರಾಮ್ ನೋಡ್ರಿ, ನೀವು ಆರಾಮಲ್ರಿ? ನಾ ಏನು ತಿಳ್ಕೊಂಡ ಹಂಗೆ ಆ ಕಡೆ ಹೋಗಿನ್ರಿ ಪೂರ್ತಿ. ಇವ್ರ ಮನೆಗೆ ಸ್ಟೇ ಮಾಡ್ಬೇಕಂತ ಅನ್ನೋ ಪ್ಲ್ಯಾನ್ ಅದ. ನಾ ಏನಾತ ಅನ್ನೋದು ಗೊತ್ತಿಲ್ಲ. ನಾ ಇವರ ಒಂದು ತೋಟಕ್ಕೆ ಯಾಕೆ ಬಂದಿನ ಅನ್ನೋದು ನೆಕ್ಸ್ಟ್ ಬರೋ ವಿಡಿಯೋದಾಗ ಗೊತ್ತಾಗ್ತಿರ್ತದ. ಇವಾಗ ನೋಡ್ರಿ ಇಲ್ಲಿ ಹೊಲದಾಗ ಇರುವಂಥ ಮನೆ ಯಾವ ರೀತಿ ಅದ ತಂದು ಬರ್ರಿ ನಿಮ್ಗೆ ಅಜ್ಜರ ಪರಿಚಯ ಮಾಡಿಸ್ಬಿಡ್ತೀನಿ. ಅಜ್ಜ ನಿಮ್ಮ ಹೆಸರು ರೀ? ಈರಪ್ಪ ಪೂಜಾರಿ. ಓಕೆ, ವಯಸ್ಸು ರೀ? 67. ಇವಾಗ ಇಷ್ಟೇ ಸಾಕು. ನೆಕ್ಸ್ಟ್ ಬರೋ ವಿಡಿಯೋದಾಗ ಪೂರ್ತಿ ಡೀಟೇಲಾಗಿ ಬರ್ತಿರ್ತದ. ಜಸ್ಟ್ ಇವಾಗ ಬಂದೀನಿ, ಭಾಳ ಸುಸ್ತಾಗಿದೆ. ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ ರೀ. ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಮತ್ತೆ ಏನು ಮಾಡ್ತೀನಿ ಅಂತ ನೋಡ್ತೀನಿ ರೀ. ಭಾಳ ಸುಸ್ತಾಗಿದೆ ಈಗ. ಅಲ್ದಾಗ ನೋಡ್ರಿ ಎಷ್ಟು ಆರಾಮದಾರ, ಏನೂ ಕಿರಿಕಿರಿಲ್ಲ, ಏನೂ ಇಲ್ಲ. ಆರಾಮ್ ನಿವಾಂತ ಸಂಪ. ನಾ ವಿಡಿಯೋ ಮಾಡ್ಬೇಕಂತ ಮಾಡಿದ ಅನ್ನೋರು ಊಟ ಕರ್ಕೊಂಡು ಹೋಗ್ಲತ್ತಾರ. ನನಗೆ ಹೊಸವಾಗ್ಯದ. ಬರೀ ಒಳಗಡೆ ಹೋಗಿ ಊಟ ಮಾಡಮ್ಮ. ನನ್ನ ಮನೆಗೆ ಕರ್ಕೊಂಡು ಹೋಗ್ಲತ್ತಾರ ನೋಡ್ರಿ. ಇದು ಹೊಲದಾಗಿರುವಂಥ ಮನೆ ನೋಡ್ರಿ ಯಾವ ರೀತಿ ಕಟ್ಟಿದಾರ ಅಂತ ನೋಡ್ರಿ. ಈಗ ಭಾರಿ ಚಲೋ ಅದಿಲ್ಲ ಮನೆ ನೋಡ್ರಿ. ಒಳಗೆ ಬಂದೀವಿ ಅಂದ್ರೆ ಈ ರೀತಿ ಐತೆ ನೋಡ್ರಿ ಪೂರ್ತಿ. ಈಗ ಇದು ಲೈಟ್ ಬೀಳೋ ಸಲುವಾಗಿ ಏನ್ರಿ ಇದು ಈ ರೀತಿ ಮಾಡಿದ್ದು? ನ್ಯಾಚುರಲ್ ಲೈಟ್ ನೋಡ್ರಿ, ನ್ಯಾಚುರಲ್ ಲೈಟ್ ಈ ರೀತಿ ಬಿಟ್ಟಿದ್ದಾರೆ. ಈಗ ಪೂರ್ತಿ ಎಷ್ಟು ಕ್ಲಿಯರ್ ಬಿದ್ದೈತೆ ನೋಡ್ರಿ ಬಳಕ. ನಾ ಕತ್ತಲ ಆದತ್ ಅನ್ಕೊಂಡಿದ್ದ ನೋಡ್ರಿ. ಈ ರೀತಿ ಐತೆ ನೋಡ್ರಿ. ನಿಮ್ಮ ಹೆಸರು ಅಣ್ಣ? ಪ್ರಕಾಶ್ ಪೂಜಾರಿ ಇವ್ರ ಹೆಸರು. ಓಕೆ, ಇದು ಅಡುಗೆ ರೂಮ್ ನೋಡ್ರಿ. ಇಲ್ಲ ಅಮ್ಮವ್ರು ಅದಾರ ನೋಡ್ರಿ. ಸ್ಟಾರ್ಟಿಂಗ್ ಮಾತಾಡ್ರಿ ಇವರೇ ನೋಡ್ರಿ. ಪೂರ್ತಿ ಕರೆಕ್ಟ್ ಅದಾರ. ಈ ಕಡೆ ಬಂದಿವತ್ತ ನೋಡ್ರಿ. ಇಲ್ಲಿ ಒಳಗಡೆ ಹೋಗ್ತಾ ಇದ್ವಿ ನೋಡ್ರಿ. ಈಗ ಓಕೆ, ಇವ್ರು ತಂಪದ್ರಿ ಇದು. ಹಾಂ ಹಾಂ ಹಾಂ, ಮಾತಿರು ಒಳಗೂ ಐತ್ರಿ. ಬರ್ರಿ ಅಣ್ಣ, ನೀವು ಊಟ ಮಾಡೈತ್ರಿ ಹಂಗೆ? ನಾವು ಒಬ್ಬನೇ ರೀ. ಬರ್ರಿ ಊಟ ಮಾಡೋಣ ಎಲ್ಲರದು. ಇಲ್ಲಿ ಹಳ್ಳಿ ಒಳಗೆ ದೇವ್ರ ಕೂಲಿ ಯಾವ ರೀತಿ ಇರ್ತಾವೆ ನೋಡ್ರಿ. ಎಷ್ಟೊಂದು ದೇವ್ರು ಅದಾರ ಅಂತ ನೋಡ್ರಿ. ಇಲ್ಲಿ ನಮ್ಮ ಹಳ್ಳಿ ಸೈಡ ದೇವ್ರ ಮ್ಯಾಗ ಭಾಳ ಅಂದ್ರೆ ಭಾಳ ಭಕ್ತಿ ಇರ್ತದ. ಅದಕ್ಕೆ ಉದಾಹರಣೆನೇ ಇಲ್ಲಿ ನೋಡ್ರಿ. ನಮ್ಮ ಈ ಜಗ್ಲಿ ಮ್ಯಾಗ ಎಲ್ಲ ದೇವ್ರು ಸಿಗ್ತಾರೆ ನಿಮ್ಗೆ. ಯಾವ ದೇವ್ರು ಬೇಕು ಆ ದೇವ್ರು ಎಲ್ಲರೂ ಸಿಗ್ತಾರೆ ನೋಡ್ರಿ ಇಲ್ಲಿ ನಿಮ್ಗೆ. ಹಾಂ, ಅಲ್ಲಿಂದ ಬಬಲಾದಿ ಸದಾಶಿವ, ಹಾಂ ಹಾಂ ಹಾಂ, ಪಾರ್ವತಿ ಪರಮೇಶ್ವರ, ಲಕ್ಷಣ ಭಾಗ್ಯವಂತಿ ಮೂಲಕ ನೋಡ್ರಿ ಶಿವ ಶಿವ ಭೀಮಾಶಂಕರ ಮುಗುಳ್ಕೊಡೆಲ್ಲ ಲಿಂಗ ಗೊಲ್ಗರಿ ಗೊಲ್ಲಾಳೇಶ ಇಲ್ಲಿ ನೋಡ್ರಿ. ಇನ್ನ ಅವ್ರು ಹೇಳಕತ್ತಾರ ಒಂದ ಮರಳಾ ಸಿದ್ದೇಶ್ವರ ಭಾಳ ಆಯ್ತು. ಬರೀ ಊಟಕ್ಕೆ ಏನೇನು ಕೊಡ್ತಾರ ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಇದು ಸೀತ್ನಿ ಐತ್ರಿ, ಸಾರ ಪಲ್ಯ ಮತ್ತು ಇದು ಏನೋ ಮಾಡಿದ್ರೆ ಚಪಾತಿ ನೋಡ್ರಿ. ನಮ್ಮ ಹಳ್ಳಿ ಸೀಟಾನು ಈ ರೀತಿ ಸಿಗಲ್ಲ. ಪಕ್ಕ ಜವಾರಿ ಊಟ ನೋಡ್ರಿ ಮಾಡಿರ್ತೀನಿ. ಪಕ್ಕ ಜವಾರಿ ಊಟ, ಪೂರ್ತಿ ಜವಾರಿ ಊಟ. ಬರ್ರಿ, ಅಡುಗೆ ಎಕ್ದಮ್ ಒಂದು ನಂಬರ್ ಆಗೈತೆ ನೋಡ್ರಿ. ಭಾರಿ ಆಗೈತೆ ಅಡುಗೆ, ಬಾದನೆ ಆಗೈತಿ ಈ ರೀತಿ ಹಳ್ಳಿ ಊಟ ಮಾಡಿ. ಬರೀ ಸಿಟಿ ಒಳಗೆ ಬರೀ ಮೆಸ್ದಾಗ ತಿನ್ನೋದಾದಿತ್ತು, ಬಿಟ್ಟರೆ ಧಾಬಾದ ತಿನ್ನೋದಾದಿತ್ತು, ರೆಸ್ಟೋರೆಂಟ್ದಾಗ ತಿನ್ನೋದಾದಿತ್ತು. ಈಗ ನೋಡ್ರಿ ಇಲ್ಲೇ ಮನೆ ಊಟ ಮಾಡಕತ್ತೀನಿ. ರಾಗಿ ಬುಂದಿ ಮಾಡ್ತೀರಿ ಇಲ್ಲಿ? ನಮ್ಮ ಫ್ರೆಂಡ್ ಮಮ್ಮಿ ಇವರೇ ನೋಡ್ರಿ. ನಿಮ್ಗೆ ಕಾಣಿಸಲಾಗಿದ್ರೆ ಆಮೇಲೆ ಹೊರಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಹಾಂ, ಇವಾಗ ಊಟ ಮಾಡ್ಕೊಂಡು ಹಿಂದೆ ಒಂದು ಬೆಳೆ ಇತ್ತು. ಆ ಬೆಳೆದು ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಬರೋ ವಿಡಿಯೋದಾಗ ಗೊತ್ತಾಗ್ತಿರ್ತದ. ಇವತ್ತು ನೋಡ್ರಿ ಇಷ್ಟೊಂದೆಲ್ಲ ತಿರುಗಾಡಿದ್ದೀನಿ. ಇವತ್ತು ಏನೇನು ಮಾಡಿದೆ ಅಂತ ನಿಮ್ಗೆಲ್ಲ ಗೊತ್ತಾಗ್ಯದ. ನಾಳೆ ಮತ್ತೊಂದು ವಿಡಿಯೋ ಬರ್ತದೆ. ಎಲ್ಲರೂ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಹೊಸ ವಿಡಿಯೋಸ್ ಬರ್ತಿರ್ತಾವ. ಇವತ್ತಂದ್ರೆ ಎಕ್ಸ್ಪೀರಿಯನ್ಸ್ ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತೆ ನೋಡ್ರಿ. ಇವತ್ತು ನೈಟ್ ಇಲ್ಲೇ ಸ್ಟೇ ಮಾಡ್ತೀನಿ. ನಾನು ಮುಂದೆ ಹೋಗಕ್ಕೆ ಟೈಮ್ ಭಾಳ ಆಗ್ಯದ. ನಾನು ಯಾರಂತ ಗೊತ್ತಿಲ್ಲ, ನನ್ನ ಜಾತಿ ಯಾವ್ದು ಗೊತ್ತಿಲ್ಲ, ನಾ ಒಳ್ಳೆ ಇದ್ದನ ಕೆಟ್ಟವದಿನ ಗೊತ್ತಿಲ್ಲ. ಆದ್ರೆ ನನಗೆ ಇವತ್ತು ಅವ್ರ ಮನೆಗೆ ಇಟ್ಕೋಗತ್ತಾರ. ಇದು ನಮ್ಮ ಉತ್ತರ ಕರ್ನಾಟಕ ಮಂದಿದು ಪ್ರೀತಿ ಅಂತ ಹೇಳ್ಬೋದು. ಇದು ನಮ್ಮ ಉತ್ತರ ಕರ್ನಾಟಕ ಜನರ ನಂಬಿಕೆ ಅಂತ ಹೇಳ್ಬೋದು, ಪ್ರೀತಿ ಅಂತ ಹೇಳ್ಬೋದು, ವಿಶ್ವಾಸ ಅಂತ ಹೇಳ್ಬೋದು. ಇವತ್ತು ನೋಡಿರಲ್ಲ, ನನಗೆ ದೇವ್ರ ಕುಲೆ ಕರ್ಕೊಂಡು ಹೋಗಿದ್ರೆ ಊಟ ಮಾಡಿಸಿದಾರೆ. ನೀವೇ ತಿಳ್ಕೊಂಡ್ಬಿಡ್ರಿ ನಮ್ಮ ಉತ್ತರ ಕರ್ನಾಟಕ ಜನದು ಪ್ರೀತಿ ಯಾವ ರೀತಿ ಇರ್ತದಂದು. ನಾಳೆ ಬರೋ ವಿಡಿಯೋ ಎಲ್ಲರಿಗೂ ಉಪಯೋಗ ಐತೆ ನೋಡ್ರಿ. ಎಜುಕೇಟೆಡ್ ಇದ್ದವ್ರಿಗೆ, ಅನ್ಎಜುಕೇಟೆಡ್ ಇದ್ದವ್ರಿಗೆ, ಯುವ ರೈತರಿಗೆ, ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ, ಪ್ರೈವೇಟ್ ಜಾಬ್ ಇದ್ದವ್ರಿಗೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿರುವಂಥ ಒಂದು ವಿಡಿಯೋ ಬರ್ತದ. ಅದ್ರ ಸಲುವಾಗಿ ಆದ್ರೂ ನೀವು ಎಲ್ಲರೂ ಏನು ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹೊಲಕ್ಕೆ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದು ನೋಡ್ರಿ. ಈಗ ಇಲ್ಲಿ ನೋಡಗತ್ತಿರ್ಬೇಕು, ಎಲ್ಲರೂ ಕುತ್ಕೊಂಡು ಬಿಟ್ಟಿದ್ದಾರೆ, ಅಜ್ಜ ಅಜ್ಜಿ ಅವರೆಲ್ಲರೂ. ಓಕೆ ಸ್ನೇಹಿತರೆ, ಇವಾಗ ಸ್ವಲ್ಪ ಕೆಲಸ ಅದ, ಒಂದು ಬೇರೆ ಕಡೆ ಹೋಗ್ತಾ ಇದ್ದೀನಿ.
ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಬರ್ತಿರ್ತಾವ. ಇವತ್ತು ನೈಟ್ ಇಲ್ಲಿ ಹಿಂದ್ಗಡೆ ನೋಡ್ತಾ ಇದ್ದಿರಲ್ಲ, ಇದೇ ಒಂದು ಮನೆ ಒಳಗೆ ನಾನು ಸ್ಟೇ ಮಾಡ್ತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಬರೋ ವಿಡಿಯೋ ಭಾಳ ಹೆಲ್ಪ್ಫುಲ್ ಅದ. ಎಜುಕೇಟೆಡ್ ಇದ್ದವ್ರಿಗೆ, ಅನ್ಎಜುಕೇಟೆಡ್ ಇದ್ದವ್ರಿಗೆ, ಪ್ರೈವೇಟ್ ಜಾಬ್ ಇದ್ದವ್ರಿಗೆ, ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ, ಕೆಲಸ ಮಾಡೋರಿಗೆ, ಕೆಲಸ ಮಾಡದೇ ಇದ್ದವ್ರಿಗೆ, ಮತ್ತು 1 ಎಕರೆ ಹೊಲ ಇದ್ದವ್ರಿಗೆ, 100 ಎಕರೆ ಹೊಲ ಇದ್ದವ್ರಿಗೆ ಎಲ್ಲರೂ ಹೆಲ್ಪ್ಫುಲ್ ಆಗ್ತದ. ಅದ್ರ ಸಲುವಾಗಿ ಎಲ್ಲರೂ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾಳೆ ಬರೋ ವಿಡಿಯೋನ ಯಾರೂ ಮಿಸ್ ಮಾಡ್ಕೊ ಹೋಗ್ಬೇಡ್ರಿ.